ತಾಯಿಯವ್ರ ಕಾಲದಿಂದ ಕೋವಳಮ್ಮಲ್ಲಿ ದರ್ಗಾ ಇತ್ತು. ಅಲ್ಲಿ ಹೋಗಿ ಯಾವಾಗಲೂ ಬೀಗ ಹಾಕ್ಬಿಟ್ಟು ಬರೋರು, ನನ್ನ ಕಷ್ಟನ ಹೇಳ್ಕೊಂಡ್ಬರೋರು. ಈ ಮೊಹಮ್ಮದ್ ಅವರ ಒಂದು ಇದು ಅಲ್ಲಿ ಬಂದ ಅಂಶ ಅಲ್ಲಿ ಸೇರ್ಕೊಂಡು ಅಲ್ಲಿ ಸಮಾಧಿಯಾಗಿದ್ದಾರೆ ಕೋವಳಂನಲ್ಲಿ. ಪ್ರತಿ ವರ್ಷನೂ ನಮ್ಮ ತಾಯಿಯವರಲ್ಲಿ ಮಾಡಿ ನೋಡೋರು. ಇತ್ತೀಚೆಗೆ ಅವರ 3-4 ವರ್ಷದ ಹಿಂದೆ ಅವರ ಆರೋಗ್ಯ ಕ್ಷೀಣಿಸಿದಾಗ ಇದೇ ದರ್ಗಾಕ್ಕೆ ಬಂದು ನಾವು ಬರ್ಕೊಟ್ಟಿದ್ವಿ. ಅವ್ರ ಹೆಸರನ್ನ ಬರ್ಕೊಟ್ಟವ್ರೆ. ಅವ್ರಿಗೆ ಗುಣ ಆಗಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಅವರ ಹೆಸರಲ್ಲಿ ದುವಾ ಮಾಡಿ ಅಂತ ಹೇಳಿದ್ವಿ. ಪಾಪ ದುವಾ ಮಾಡಿದ್ರು. 1 ವರ್ಷ ಹೇಗೋ ನನ್ನ ತಾಯಿಯವ್ರು ನಿಜವಾಗ್ಲೂ ಆರೋಗ್ಯವಾಗಿತ್ತು. ನಂತರ ಭಗವಂತನ ಇಚ್ಛೆ ನಮ್ಮ ಹತ್ರ ಇಲ್ಲ ಯಾವುದು. ಆ ನಂಬಿಕೆ, ಆ ವಿಶ್ವಾಸ, ಆ ಪ್ರೀತಿ. ಆಮೇಲೆ ನಾವು ಸೆಕ್ಯುಲರ್ ದೇಶ, ನಾವು ಯಾವತ್ತು ಎಲ್ಲರೂ ಅಣ್ಣ ತಮ್ಮಂದಿರೇ, ಯಾವತ್ತು ಅಣ್ಣ ತಮ್ಮಂದಿರ. ನೋಡ್ರಿ, ನಿಮಗೆ ಸಾಹಿತ್ಯದಲ್ಲಿ ಬರುವಾಗ ರಘುಪತಿ ರಾಘವ ರಾಜಾರಾಮ್, ಪತೀತ ಪಾವನ ಸೀತಾರಾಮ್, ಈಶ್ವರ್ ಅಲ್ಲಾ ತೇರೆ ನಾಮ್, ಸಬ್ಕೋ ಸಮ್ಮತಿ ದೇ ಭಗವಾನ್. ಯಾಕೆ ಅದು ಬರೆದ್ರು? ನಾವೆಲ್ಲರೂ ಅಣ್ಣ ತಮ್ಮಂದಿರಾಗೆ ಜೊತೆಲೆ ಬಾಳ್ಬೇಕು, ಬದುಕಬೇಕು. ಎಷ್ಟೋ ವರ್ಷಗಳ ಹಿಂದೆ ಅದು ಬರೆದಿಟ್ಟೋದು ಅಂದರೆ ಸುಮ್ಮನೆ ಅಲ್ಲ. ಅದು ನಾವು ಇವತ್ತೇನೋ ನೋಡ್ಬಿಟ್ಟು ಏನೋ ಕಲ್ತ್ಬಿಟ್ಟು ಇದು ಹೀಗಲ್ಲ, ಇದು ಹಾಗಲ್ಲ, ಹಾಗಲ್ಲ, ಹೀಗಲ್ಲ ಅಂತ ಎಷ್ಟೋ ಮಾತಾಡ್ತೀವಿ. ಅದೆಲ್ಲ ನಾವು ಒಗ್ಗಟ್ಟಲ್ಲಿ ಬಾಳದೇನೆ ಐಶ್ವರ್ಯ, ಒಗ್ಗಟ್ಟಲ್ಲಿ ಬಾಳದೇನೆ ಆರೋಗ್ಯ, ಒಗ್ಗಟ್ಟಲ್ಲಿ ಬಾಳದೇನೆ ಅಭಿವೃದ್ಧಿ, ಒಗ್ಗಟ್ಟಲ್ಲಿ ಬಾಳದೇನೆ ವೀರ, ಒಗ್ಗಟ್ಟಲ್ಲಿ ಬಾಳದೇನೆ ಮನುಷ್ಯನಿಗೆ ಯಶಸ್ಸು ಎಲ್ಲವೂ. ಆ ಒಗ್ಗಟ್ಟು ಮುರಿದಾಗನೇ ಹೆಚ್ಚು ಕಡಿಮೆ ಆಗುತ್ತೆ ಜೀವನದಲ್ಲಿ. ದುಡುಕಬಾರ್ದು. ಇವತ್ತು ದುಡುಕಿರುವಂಥ ಪರಿಸ್ಥಿತಿ ಎಲ್ಲೆಲ್ಲಿ ಬಂದು ಮನುಷ್ಯನಿಗೆ ಎಷ್ಟೆಷ್ಟು ತೊಂದರೆಗಳಾಗ್ತಾ ಇದೆ ಅಂತ ನಾವೆಲ್ಲರೂ ಇದನ್ನೆಲ್ಲ ಕಂಡ್ಕೊಂಡೇ ಇದ್ವಿ. ನಾವು ಜೀವನದಲ್ಲಿ ನಾವು ದುಡುಕಬಾರ್ದು. ಯಾವತ್ತು ನಮ್ಮ ಭಾರತ ದೇಶ, ಈ ಭಾರತ ದೇಶನ, ಈ ಸಂಸ್ಕಾರ, ಈ ಸಂಸ್ಕೃತಿನ, ಈ ಪ್ರೀತಿನ, ಈ ಸೆಕ್ಯುಲರಿಸಮ್ನ ಇಡೀ ಪ್ರಪಂಚ ನಮ್ಮನ್ನು ನೋಡಿ ಕಲಿಬೇಕು. ಇವತ್ತು ಪ್ರಪಂಚ ನೋಡಿ ಕಲಿಬೇಕಾದ ಬಹುಶಃ ಬೇರೆ ಏನೋ ಇಲ್ಲ ಅಂತ ನನ್ಗೆ ಅನ್ನಿಸ್ತಿದೆ. ಎಷ್ಟೆಲ್ಲ ತಿಳ್ಕೊಂಡವ್ರು, ಎಷ್ಟೆಲ್ಲ ಕಲ್ತವ್ರು, ಕೇವಲ ಒಂದು ದುಡುಕನ್ನ ಬಿಡಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರೂ ತತ್ತಳಿಸಿ ಹೋಗೋ ಥರ ಆಗ್ಬಿಟ್ಟಿದೆ. ದಯವಿಟ್ಟು ಉತ್ಸಾಹಿಗಳಾಗಿದ್ರೆ ಹೊರತು ಯಾರು ದುಡುಕಬಾರ್ದು ಜೀವನದಲ್ಲಿ. ದುಡುಕು ಒಳ್ಳೆಯದಲ್ಲ, ದುಡುಕು ಭಾರಿ ಕೆಟ್ಟದು. ನಾವು ಪ್ರೀತಿಯಿಂದ ಜೀವನ ಮಾಡಬೇಕು, ಪ್ರೀತಿಯಿಂದ ಬಾಳ್ಬೇಕು. ಹಸಿದಾಗ ನಾವು ಕೇಳೋದು ಊಟ, ಈ ಊಟ, ಆ ಊಟ, ಇವ್ರು ಕೊಟ್ಟರು, ಅವ್ರು ಕೊಟ್ಟರು ಅಂತ ಕೇಳೋಣ. ಹಸಿದಾಗ ನಾವು ಕೇಳೋದು ಊಟ. ಕೊರೋನಾ ನಮ್ಗೆ ಕಲಿಸ್ಕೊಟ್ರು ಅಂತ ದೊಡ್ಡ ಪಾಠ ಇದೆ. ಇದನ್ನು ನಾವು ಅರ್ಥ ಮಾಡ್ಕೊಂಡು ಪ್ರೀತಿಯಿಂದ ನಾವು ಬಾಳ್ಕೊಂಡು ಹೋಗ್ಬೇಕು. ಅಭಿವೃದ್ಧಿ ಕಡೆ ಯೋಚನೆ ಮಾಡಬೇಕು, ಸೇವೆ ಕಡೆ ಯೋಚನೆ ಮಾಡಬೇಕು. ಕಷ್ಟದಲ್ಲಿರೋರಿಗೆ ನಮ್ಮಿಂದ ಏನಾದರೂ ಸಹಾಯ ಮಾಡೋಕ್ಕಾಗತ್ತೆ ಅದನ್ನು ಯೋಚನೆ ಮಾಡಬೇಕು. ತಲೆಯಲ್ಲಿ ಬೇರೆ ಯಾವುದು ಬರಬಾರ್ದು. ಇದನ್ನು ಮಾಡ್ತಾ 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 ಏನಾಗುತ್ತೆ ಅಂದರೆ, ಅದೇ ಮಾತಾಡಿದಾಗ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ತನಗೆ. ಕೊಟ್ಟು ತಾ ಕೆಟ್ಟೇನೆಂದ ಬೇಡ, ಕೊಟ್ಟು ತಾ ಕೆಟ್ಟೇನೆಂದೇನ ಬೇಡ, ಕೊಟ್ಟಿದ್ದು ಕಟ್ಟಿಟ್ಟ ಬುತ್ತಿ ಕಾಣ ಸರ್ವಜ್ಞ. ಇದು ಸತ್ಯ. ಇದೇ ನಾವು ಅರ್ಥ ಮಾಡ್ತೀವಿ.
ದರ್ಗಾ ಇತ್ತು, ಹೋಗಿ ಯಾವಾಗಲೂ ಬೀಗ ಹಾಕ್ಕೊಂಡು ಬರೋದು, ಕಷ್ಟನ ಹೇಳ್ಕೊಂಡು ಬರೋದು. ಈ ಮೊಹಮ್ಮದ್ ಅವರ ಒಂದು ಅದ್ಭುತ ಅಂಶ ಸೇರ್ಕೊಂಡಲ್ಲಿ ಸಮಾಧಿ ತೋಳದಲ್ಲಿ ಪ್ರತಿ ವರ್ಷನೂ ನಮ್ಮ ತಾಯಿಯವರು ಮಾಡ್ತಾರೆ. ಇತ್ತೀಚೆಗೆ ಅವರ ಆರೋಗ್ಯ ಕ್ಷೀಣಿಸಿದಾಗ ಇದೇ ದರ್ಗಾ ತಂದು ಬರ್ಕೊಟ್ಟಿದ್ವಿ. ದಯವಿಟ್ಟು ದುವಾ ಮಾಡಿದಂತೆ ದುವಾ ಮಾಡಿದ್ರು. ಒಂದು ವರ್ಷ ಆಗುತ್ತೆ ತಾಯಿ ನಿಜವಾಗ್ಲೂ ಆರೋಗ್ಯವಾಗಿ. ನಂತರ ಭಗವಂತನ ಇಚ್ಛೆ ನಮ್ಮ ಹತ್ರ ಇಲ್ಲ ಯಾವುದು. ಆ ನಂಬಿಕೆ, ಆ ವಿಶ್ವಾಸ, ಆ ಪ್ರೀತಿ. ಆಮೇಲೆ ನಾವು ಸೆಕ್ಯುಲರ್ ದೇಶ, ನಾವು ಎಲ್ಲರೂ ಅಣ್ಣ ತಪ್ಪಿದ್ದಾರೆ, ಯಾವತ್ತೂ ಅಣ್ಣ ತಪ್ಪಿದ್ದಾರೆ. ನೋಡ್ರಿ, ನಿಮಗೆ ಸಾಹಿತ್ಯ ಮಾಡುವಾಗ ರಘುಪತಿ ರಾಘವರಾಜ पति तो पावन ईश्वर अल्लाह तेरे नाम सबको सम्मत